ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಎಣ್ಣೆಗಾಯಿ ಬದನೆಕಾಯಿನ ಮಾಡಕತ್ತೀನಿ. ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಇದು ರೊಟ್ಟಿಲಿ, ಚಪಾತಿಲಿ ಮತ್ತು ಅನ್ನದಲ್ಲಿ ತಿನ್ನೋಕೆ ಚೆನ್ನಾಗಿರುತ್ತೆ. ಇವತ್ತು ನಾನು ಇಲ್ಲಿ ಆ ಪಲ್ಯನ ಮಾಡಕತ್ತೀನಿ, ಅದನ್ನ ವಿಡಿಯೋ ಮಾಡೀನಿ. ಇಲ್ಲಿ ನಾನು ಬದನೆಕಾಯಿ ಪಲ್ಯನ ಹಿಂಗೆ ಹಚ್ಕೊಳಕತ್ತೀನಿ. ಹಚ್ಚಿ ನೀರಲ್ಲಿ ಹಾಕಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ನೀರಿನಾಗ ಮುಳುಗಿಸಿ ಇಟ್ಕೋಬೇಕು, ಇಲ್ಲಾಂದ್ರೆ ಬದನೆಕಾಯಿ ಕಹಿ ಬರುತ್ತೆ. ಇಲ್ಲಿ ನಾನು ಸಣ್ಣಗೆ ಹಚ್ಕೊಂಡಿರೋ ಕರಿಬೇವಿನ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ 2, ಬೆಳ್ಳುಳ್ಳಿ ಒಂದು 7-8 ಎಸಳು, ಶೇಂಗಾ ಹುರಿದಿಟ್ಕೊಂಡಿನಿ ಮತ್ತು ಬದನೆಕಾಯಿನ ನೀರಲ್ಲಿ ಮುಳುಗಿಸಿ ಇಟ್ಕೊಂಡಿನಿ. ನಂತರ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಇಟ್ಟಿದ್ದೀನಿ. ಶೇಂಗಾನ ಸಣ್ಣಗೆ ಪೌಡ್ರ್ ಮಾಡ್ಕೊಂಡು ಅದ್ರಾಗ ಒಂದು 8-10 ಎಸಳು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ನಂತರ 1 ಚಮಚ ಅಚ್ಕಾರದ ಪುಡಿನ ಹಾಕ್ಯಾರಿ, ಅರ್ಧ ಚಮಚ ಅರಿಶಿಣ, ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಮಸಾಲೆ ಪುಡಿ ಮತ್ತು ಗರಂ ಮಸಾಲ, ಸಾಂಬಾರು ಮಸಾಲೆ ಹಾಕಿ ನಾನು ಅರ್ಧ ಚಮಚ, ಗರಂ ಮಸಾಲೆ 1/4 ಚಮಚ, ಕರಿಬೇವಿನ ಸೊಪ್ಪು ಒಂದು 8-10 ಎಸಳಷ್ಟು, ಎಲೆಯಷ್ಟು. ಇದನ್ನು ನಾನು ಸಣ್ಣಕ್ಕೆ ಪೌಡ್ರ್ ಮಾಡೀನಿ. ಸ್ವಲ್ಪ ತರಿಯಾಗಿದ್ರೂ ನಡೀತೈತಿ. ಈ ಮಸಾಲೆನೆಲ್ಲ ಗ್ರೈಂಡ್ ಮಾಡ್ಕೊಂಡಿರೋದು ಈ ಬದನೆಕಾಯಿಗೆ ಸ್ಟಫ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಇಲ್ಲಿ ಅದ್ರಂಗೆ ಸ್ಟಫ್ ಮಾಡಿ ಇಟ್ಕೊಂಡಿನಿ. ನಂತರ ಇಲ್ಲಿ ಒಂದು ಕುಕ್ಕರ್ನಾಗ ಒಂದು 3 ಟೇಬಲ್ ಸ್ಪೂನು ಎಣ್ಣೆ ಹಾಕಕತ್ತೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಜೀರಿಗೆ, ಸಾಸಿವೆನ ಹಾಕ್ತಾಯಿದ್ದೀನಿ. ನೀವು ಟೈಮ್ ಇತ್ತಂದ್ರೆ ಒಂದು ಪಾತ್ರೆಯಲ್ಲಿ ಮಾಡ್ಕೇರಿ. ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಮಾಡಿದರೆ ಇನ್ನೂ ಪಲ್ಯ ಚೆನ್ನಾಗಿ ಬರುತ್ತೆ. ಟೈಮ್ ಇಲ್ಲಾಂದರೆ ಕುಕ್ಕರಲ್ಲಿ ಮಾಡ್ಕೇರಿ. ಇದೆಲ್ಲ ಚೆನ್ನಾಗಿ ಚಿಟಪಟ ಅಂತೇಳಿ ಸಿಡಿದ್ಮೇಲೆ ನಾನಿಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಸೇರಿಸಿ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಗೋಲ್ಡನ್ ಕಲರ್ ಆಗೋ ತನಕ ಚೆನ್ನಾಗಿ ಸೈಡಲ್ಲಿ ಎಣ್ಣೆ ಬಿಟ್ಕೋ ತನಕ ಫ್ರೈ ಮಾಡಬೇಕು. ಕುಕ್ಕರನ್ನು ಮಾಡೋಕ್ಕಿಂತ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಪಲ್ಯ ಆಯಿತು, ಅನ್ನ ಆಯಿತು, ಯಾವುದೇ ಆಯಿತು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಇಲ್ಲಿ ಸ್ಟಫ್ ಮಾಡಿ ಇಟ್ಕೊಂಡಿರೋಂತಹ ಬದನೆಕಾಯಿಯನ್ನು ಕುಕ್ಕರ್ಗೆ ಹಾಕಿದ್ದೀನಿ. ನಂತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಎಣ್ಣೆಗೆ ಫ್ರೈ ಮಾಡಿರಿ. ನಂತರ ಹುಣಸೆ ಹುಳಿ ಹಿಂಡ್ರಿ ಮತ್ತು ಉಳಿದಿರ್ತಕ್ಕಂಥ ಮಸಾಲೆನೂ ಇದಕ್ಕೆ ಹಾಕಿದ್ದೀನಿ ಮೇಲೆ. ಹುಳಿ ಹಿಂಡಿ ಒಂದು 5 ನಿಮಿಷ ಅದ್ರಾಗ ಕುದಿಸಿ ನಂತರ ಉಳಿದಂಥ ಪುಡಿಯನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಇವಾಗ ಹಾಕಕತ್ತೀನಿ. ಮೇಲೆ ಹಾಕಿದರೆ ಏನೋ ಚೆನ್ನಾಗಿರುತ್ತೆ. ಹಾಕಿಬಿಟ್ಟಿದ್ದೆ ನಾನು ಆಗಲೇ. ಇಲ್ಲಿ ಕೂಡ ಸುಮ್ಮನೆ ಅದೇ ಆಮೇಲೆ ಹಾಕಂಗಿದ್ರೆ ಆಮೇಲೆ ಹಾಕ್ಬೋದು. ಆಮೇಲೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಬೇಕು. ನಂತರ ಇದು ಒಂದು ಸ್ವಲ್ಪ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಜಿಲ್ ಹೊಡಿಸ್ಬೇಕು. ಜಾಸ್ತಿ ಹೊಡೆಸಿದ್ರೆ ಬದನೆಕಾಯಿ ಎಲ್ಲ ಒಡೆದು ಹೋಗ್ಬಿಡುತ್ತೆ. ಹೊಡಿಬಾರ್ದು. ಎಣ್ಣೆ ಬದನೆಕಾಯಿ ಅಂದ್ರೆ ಅದು ಒಂದೊಂದು ಪೀಸ್ ಹಂಗೆ ಇರ್ಬೇಕು. ಅದು ಬದನೆಕಾಯಿನೇ ತುಂಬಿದ ಬದನೆಕಾಯಿ ಹಂಗೆ ಇದ್ರನ ಅದು ಎಣ್ಣೆ ಬದನೆಕಾಯಿ ಅಂತಾರೆ. ನಾ ಇಲ್ಲಿ ಕುಕ್ಕರ್ ಸೈಡ್ ಹೋಗಿತ್ತು ಸೀದಾ ಮಾಡಿದ್ದೆ. ಕುದಿ ಬಂದೈತಿ. ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ
ಒಂದು ವಿಜಿಲ್ ಹೊಡೆಸಿ ಹೊಡೆಸ್ತೀನಿ. ಇಲ್ಲಿ ಒಂದು ವಿಜಿಲ್ ಹೊಡೆಸಿ ಹಂಗೆ ಸಿಟಿ ಎತ್ತೀನಿ ನಾನು, ಮತ್ತೆ ಬದನೆಕಾಯಿ ಹೋಗುತ್ತಂತೇಳಿ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ನಿ. ಹೆಸರಿದ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಇದು ಸ್ವಲ್ಪ ಆರಿದ ಮೇಲೆ ಹೆಸರು ಗಟ್ಟಿ ಆಗುತ್ತೆ. ಈಗ ಫುಲ್ಲು ಸುಡ್ತೈತಲ್ಲ, ಅದಕ್ಕೋಸ್ಕರ ಇದು ನೀರು ಐತೆ. ನೀವು ಹೆಸರು ಇಷ್ಟು ಬೇಡ ಅಂದ್ರೆ ಸ್ವಲ್ಪ ಕಡಿಮೆ ಶೇಂಗಾ ಪೌಡ್ರ್ ಹಾಕ್ಯಾರಿ. ಮತ್ತು ನೀರು ಕಡಿಮೆ ಬೇಕಾಗಿಲ್ಲ ಅಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕ್ರಿ. ನಾನು ಸ್ವಲ್ಪ ಹೆಸರು ಜಾಸ್ತಿ ಬೇಕಂತೇಳಿ ಸ್ವಲ್ಪ ನೀರು ಜಾಸ್ತಿ ಹಾಕೀನಿ. ನಂತರ ಇಲ್ಲಿ ಒಂದು ಗಂಗಾಳದಾಗ ರೊಟ್ಟಿ ಇಟ್ಟು ಅದಕ್ಕೆ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಹಾಕಕತ್ತೀನಿ. ಊಟ ಮಾಡೋಕೆ ಮನ್ಯಾಗ ಬಡಿಸ್ತಾ ಇದ್ದೆ. ನೋಡಿ ಈ ಪಲ್ಯ ನೋಡಿ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ, ಪ್ರೋತ್ಸಾಹಿಸ್ರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.